ಒಣಗಿರೋ ಹೂವು ಬಿಸಾಡ್ತಿದ್ದೀರಾ? ಹಾಗಾದರೆ ಒಮ್ಮೆ ಈ ವಿಡಿಯೋ ನೋಡಿ. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಒಣಗಿರೋ ಹೂವು ಇರುತ್ತಲ್ಲ, ದೇವ್ರಿಗೆ ಹಾಕಿ ಮತ್ತು ಒಣಗೋಗಿರುತ್ತಲ್ಲ ಅದು ಬಿಸಾಡ್ತೀವಿ. ಈ ಥರ ಕೋನ್ ಸಾಂಬ್ರಾಣಿ ಮಾಡ್ಬೋದು. ಅದರಿಂದ ನೋಡ್ತಾ ಇರ್ಬೋದು ಯಾವ ಥರ ಉರಿತಾ ಇದೆ ಅಂತ. ತುಂಬಾ ಅದ್ಭುತವಾಗಿ ಉರಿತಾ ಇದೆ. ಮಾಡೋದು ತುಂಬಾ ಸುಲಭ, ಅದೇನು ಕಷ್ಟ ಅನಿಸೋದಿಲ್ಲ. ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಈ ಥರ ಒಣಗಿರುತ್ತಲ್ಲ, ಬಾಡಿರುತ್ತಲ್ಲ ಹೂವು, ಅದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ಚೆನ್ನಾಗಿ ಒಣಗಿದೆ. ಚೆನ್ನಾಗಿ ಒಣಗಿಸ್ಕೋಬೇಕು ನೀವು ಬಿಸಿಲಲ್ಲಿ. ಸ್ವಲ್ಪ ಹಸಿ ಇದ್ರೂ ಏನಾಗೋದಿಲ್ಲ, ಆದರೆ ಸ್ವಲ್ಪ ಡ್ರೈ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಒಂದು 2 ಇಡಿ ಅಷ್ಟಿದೆ. ನಾನು ಚೆಂಡು ಹೂವು ಮಾತ್ರ ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಗುಲಾಬಿ ಹೂವು, ಚಾವಂತಿಗೆ ಹೂವು ಏನು ಬೇಕಿದ್ರೂ ತಗೋಬೋದು. ನಾನು ಚೆಂಡು ಹೂವು ಇತ್ತು, ಅದು ಮಾತ್ರ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸಿ ಜಾರ್ಗೆ ನೈಸಾಗಿ ರುಬ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಥರ ರುಬ್ಬಿಟ್ಟಿದ್ದೀನಿ. ಇಷ್ಟಾದರೆ ಸಾಕು. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಒಣಗಿಲ್ಲ ಅಂತಂದರೆ ಸ್ವಲ್ಪ ನುಣ್ಣಗಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ನೀವು ಬಿಸಿಲಲ್ಲಿ ಹೂವನ್ನ. ನಂತರ ಅದೇ ಜಾರೊಳಕ್ಕೆ ಒಂದು 4-5 ಲವಂಗ, 1-2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಾಕೋದ್ರಿಂದ ಒಳ್ಳೆಯದು. ನಾವು ಹೊಗೆ ಕುಡಿದ್ರೂ ಏನು ತೊಂದರೆ ಆಗೋದಿಲ್ಲ, ಕಫ ಆಗೋದಿಲ್ಲ. ಹಾಗಾಗಿ ಇವೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 4-5 ಕರ್ಪೂರ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸ್ತಾ ಇರೋದು, ಮತ್ತು ಎಕ್ಸ್ಟ್ರಾ ಏನು ಹಾಕ್ಕೊಳ್ತಿಲ್ಲ. ಮತ್ತು ಇದು ಸಾಂಬ್ರಾಣಿ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಸಾಂಬ್ರಾಣಿ ಇದು. ನಿಮ್ಮ ಹತ್ರ ಸಾಂಬ್ರಾಣಿ ಇದ್ದರೆ ಅದನ್ನು ಪುಡಿ ಮಾಡಿ ಹಾಕ್ಕೋಬೋದು. ನಂತರ ಒಂದು 3 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1-2 ಊದ್ಗಡ್ಡೆ ಹಾಕ್ಕೊಳ್ಳಿ. ಊದ್ಗಡ್ಡೆ ಹಾಕೋದ್ರಿಂದ ಹೊಗೆ ಚೆನ್ನಾಗಿ ಬರುತ್ತೆ, ಹಾಗೆ ಘಮನೂ ಚೆನ್ನಾಗಿರುತ್ತೆ. ಹಾಗಾಗಿ 1-2 ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಣಕ್ಕೆ ಹೋಗ್ಬೇಡ್ರಿ, 1-2 ಹಾಕ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, 1-2 ಹಾಕ್ಕೊಳ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡೋಂಗಿದ್ರೆ ಸ್ವಲ್ಪನೇ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ನೋಡಿ, ಇಷ್ಟನ್ನು ನೈಸಾಗಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ. ನೈಸಾಗಿ ರುಬ್ಬಿಟ್ರೆ ಚೆನ್ನಾಗಿರುತ್ತೆ ಅದು. ಹಾಗಾಗಿ ನೈಸಾಗಿ ರುಬ್ಬಿಟ್ಟಿದ್ದೀನಿ. ಆಗಲೇ ಹೂವನ್ನು ರುಬ್ಬಿಟ್ಟಿದ್ವಲ್ಲ, ಅದರೊಳಕ್ಕೆ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲಿ ಗಂಟು ಅನ್ನೋದು ಹೇಳ್ದಂಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಹೂವು ತಗೊಂಡಿರೋದು 1-2 ಇಡಿ ಅಷ್ಟಿದೆ, ಅದು ಚೆಂಡು ಹೂವು. ಹಾಗಾಗಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಕರ್ಪೂರ ಬಂದು ಒಂದು 4-5, ಮತ್ತು ಸಾಂಬ್ರಾಣಿ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ. ನೋಡ್ತಾ ಇರ್ಬೋದು, ಇಷ್ಟಾಗಿದೆ. ಈ ಥರ ನೈಸಾಗಿದೆ. ಇಷ್ಟಾದರೆ ಸಾಕು. ನಂತರ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದು ಅಷ್ಟೇ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಆಗುತ್ತೆ. ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂತಂದರೆ ತುಪ್ಪ ಬೇಕಿದ್ದರೂ ಹಾಕೋಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು 3-4 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಇತ್ತು, ನಮ್ಮ ಮನೇಲಿತ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇದು ಘಮ ಚೆನ್ನಾಗಿರುತ್ತೆ, ಹೊಗೆ ಚೆನ್ನಾಗಿ ಬರುತ್ತೆ ಅಂತಂದು ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ ಅಷ್ಟೇ, ಘಮ ಚೆನ್ನಾಗಿರುತ್ತೆ ಅಂತ. ನೋಡಿ, ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ. ನಂತರ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ, ಒಂದು 3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕೋಬೇಡ್ರಿ, ಮತ್ತು ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಕೈಗೆ ಉಂಡೆ ಮಾಡಿದ್ರೆ ಈ ಥರ ಉಂಡೆ ಆಗಬೇಕು. ಈ ಥರ ಉಂಡೆ ಇದ್ದರೆ ಇದು ಕರೆಕ್ಟಾದ. ನಂತರ ನೋಡಿ, ಇಷ್ಟಾಗಿದೆ. ಅದನ್ನು ತಗೊಂಡು ಈಗ ಒಂದು ಮಿಕ್ಸಿ ಜಾರಿಗೆ ನೈಸಾಗಿ ರುಬ್ಕೋಬೇಕು. ಆಗಲೇ ನಾವು ರುಬ್ಬಿಟ್ಟಿದ್ವಲ್ಲ, ಅದು ನೈಸಾಗಿರೋದಿಲ್ಲ, ತರಿಯಾಗಿರುತ್ತೆ. ಇವಾಗ ನೀರು ಹಾಕಿರ್ತೀವಲ್ಲ, ಇವಾಗ ನೈಸಾಗಿ ರುಬ್ಕೋಬೋದು. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ. ಇಷ್ಟಾಗಿದೆ. ಸ್ವಲ್ಪ ನೈಸಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಕೋನ್ ಶೇಪ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ. ಅಲ್ಲಿಗೂ ನಾವು ಚೆಂಡು ಹಾಕಿರ್ತೀವಲ್ಲ, ಆ ಕಡ್ಡಿ ಹಾಗೇ ಇರುತ್ತೆ. ಮಾಮೂಲಿ ನಾವು ರೋಜಾ ಹೂವು ಮತ್ತು ಚಾವಂತಿಗೆ ಹೂವು ಅವೆಲ್ಲ ಇರ್ತಾವಲ್ಲ, ಅವೇನು ಕಡ್ಡಿ ಇರೋದಿಲ್ಲ, ಅದು ನೈಸಾಗಿ ಆಗುತ್ತೆ. ಈ ಚೆಂಡು ಹೂವು ಸ್ವಲ್ಪ ಕಡ್ಡಿ ಇರುತ್ತೆ, ಆದರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಉರಿಯುತ್ತೆ. ನೋಡ್ತಾ ಇರ್ಬೋದು. ನಂತರ ಈ ಥರದ್ದು ಒಂದು ಕವರ್ ಇರುತ್ತಲ್ಲ, ಅದನ್ನು ಈ ಥರ ಕೋನ್ ಶೇಪ್ ಥರ ಮಾಡಿ ಅದರೊಳಕ್ಕೆ ಈ ಥರ ಮಾಡ್ಕೋಬೇಕು. ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಕೈಯಲ್ಲೇ ಬೇಕಿದ್ದರೆ ಮಾಡ್ಕೋಬೋದು. ನಾನು ನಿಮಗೆ ಅನುಕೂಲ ಆಗಲಿ ಅಂತ, ಎಲ್ಲ ಒಂದೇ ಶೇಪ್ಗೆ ಬರಲಿ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ ನಿಮಗೆ.
ನಾನು ಎಲ್ಲ ಮಾಡಿರೋದು ಕೈಯಲ್ಲೇ ಮಾಡಿದ್ದೀನಿ. ನಾನು ಇದೊಂದೇ ಮಾತ್ರನೇ ಈ ಥರ ಮಾಡಿರೋದು ಕವರಲ್ಲಿ. ಇನ್ನು ಮಿಕ್ಕಿದ್ದವೆಲ್ಲ ಉಳಿದಿರೋವೆಲ್ಲ ನಾನು ಕೈಯಲ್ಲೇ ಮಾಡಿದ್ದೀನಿ. ಕೈಯಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಬೇಗನೂ ಆಗುತ್ತೆ, ಲೇಟ್ ಆಗೋದಿಲ್ಲ. ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ, ಲೇಟು ಆಗೋದಿಲ್ಲ. ನೋಡಿ ಆ ಥರ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಇದು ಕೈಯಲ್ಲಿ ಮಾಡೋದ್ರಿಂದ. ನೋಡಿ ಜಾಸ್ತಿ ತೊಂದರೆನೂ ಆಗೋದಿಲ್ಲ, ಈಸಿಯಾಗಿ ಮಾಡ್ಬೋದು, ಇದೇನು ಕಷ್ಟ ಅನಿಸೋದಿಲ್ಲ. ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ತೆಳ್ಳಗಿದ್ರೆ ಬೇಗ ಒಣಗುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಮಾಡಿ ಈಗ ಚೆನ್ನಾಗಿ ಒಂದು 3 ದಿನ ಒಣಗಿಸ್ಬೇಕು. ಚೆನ್ನಾಗಿ ಬಿಸಿಲಿದ್ರೆ ಒಂದು 2 ದಿನ ಆದರೂ ಒಣಗಿಸಿ, ಬಿಸಿಲಿಲ್ಲ ಅಂತಂದರೆ ಒಂದು 3 ದಿನ ಆದರೂ ಒಣಗಿಸಿ. ಚೆನ್ನಾಗಿ ಒಣಗಬೇಕು, ಒಣಗಿದ್ರೆ ಚೆನ್ನಾಗಿ ಉರಿಯುತ್ತೆ. ಮತ್ತು ಒಣಗಲಿಲ್ಲ ಅಂದರೆ ಉರಿಯೋದಿಲ್ಲ, ಸ್ವಲ್ಪ ಹುರಿದು ಮತ್ತೆ ಕೆಟ್ಟೋಗುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡ್ತಾ ಇರ್ಬೋದು, ಈ ಕಲರು ಚೇಂಜ್ ಆಗಿದೆ, ಕಪ್ಪಗಾಗಿದೆ ಅದು, ಆದರೂ ಏನು ತೊಂದರೆ ಇಲ್ಲ. ನೋಡಿ ಒಂದು ಹಚ್ಚಿ ತೋರಿಸ್ತಾ ಇದ್ದೀನಿ ಆ ಥರ ಉರಿಯುತ್ತೆ ಅಂತ. ಎಲ್ಲಿ ಕೆಡೋದಿಲ್ಲ, ಲಾಸ್ಟ್ವರೆಗೂ ನಾನು ತೋರಿಸ್ತಾ ಇದ್ದೀನಿ ಉರಿಯೋದು ಯಾವ ಥರ ಉರಿಯುತ್ತೆ ಅಂತ. ನೀವು ಅರ್ಧ ಒಣಗಿಸಿದ್ರೆ ಅದು ಸ್ವಲ್ಪ ಮೇಲೆ ಸ್ವಲ್ಪ ಹುರಿದು ಆಮೇಲೆ ಹಂಗೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಅದು ನೀರಿನಂಶ ಅನ್ನೋದು ಇರಬಾರ್ದು. ಆ ಥರ ಚೆನ್ನಾಗಿ ಡ್ರೈ ಆಗೋ ಥರ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ಒಂದು 3-4 ದಿನ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತೆ, ಆದರೆ ಏನು ತೊಂದರೆ ಇಲ್ಲ, ಚೆನ್ನಾಗೇ ಉರಿಯುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಉರಿತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಘಮನೂ ಚೆನ್ನಾಗಿದೆ. ನಾವು ಸಾಂಬ್ರಾಣಿ ಎಲ್ಲ ಹಾಕಿರ್ತೀವಲ್ಲ, ಘಮನೂ ಚೆನ್ನಾಗಿರುತ್ತೆ. ನೋಡಿ ಹೊಗೆ ಯಾವ ಥರ ಬರ್ತಾ ಇದೆ ಅಂತ. ನಾನು ಪೂರ್ತಿ ಉರಿಯೋವರೆಗೂ ವಿಡಿಯೋ ಮಾಡಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ. ನೋಡಿ ತುಂಬಾ ಚೆನ್ನಾಗಿ ಉರಿತಾ ಇದೆ. ನೀವು ಹೂವು ವೇಸ್ಟ್ ಮಾಡೋ ಬದಲು ಈ ಥರ ಒಂದ್ಸಲಿ ಸಾಂಬ್ರಾಣಿ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ. ಇನ್ನು ಯಾವಾಗಾದ್ರೂ ಹೂವು ಮಿಕ್ಕಿದ್ರೆ ಈ ಥರ ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಥರ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್, ಬಾಯ್.